ಸುಂದರ ಸುಕುಮಾರಿ, ಎಷ್ಟು ಬಣ್ಣಿಸಿದ್ರು ಬಣ್ಣಿಸಲಾದಂತಹ ಹುಡುಗಿ, ಇಷ್ಟು ವರ್ಷಗಳ ಕೈ ಸಿಗಲಿಲ್ಲ ಅಂದ್ರ ನನಗೆ ಎಂಥ ಕೆಟ್ಟ ನಸೀದಿರಬೇಕು. ಕಣ್ಣು ಕಣ್ಣು ಮಾಡಿ ಕಣ್ಣು ಹಾಕುವ ಗೌಡ ನಾನು. ನನ್ನ ಮನೆಯಲ್ಲಿ ಆಡಿದ ಹೂವನ್ನ ನಾನು ಮೋಸ ಹೋಗಿಲ್ಲ ಅಂದ್ರ ನನ್ನ ಹೆಸರಿದ ಅವಮಾನ, ನಾನು ಹುಟ್ಟೆತ್ತ ಅವಮಾನ. ಸಿಂಗಾರಿ, ಏ ಸಿಂಗಾರಿ, ಅಪ್ಪರ ಕರೆದ್ರಿ? ಕರೆದಕ್ಕ ರಾಣಿ ಯಾಕೆ ಕರೆದ್ರಿ ಅಪ್ಪರ? ಅಂದ ಮನೇಲಿ ಕವಿತಾ ಇವರೆಲ್ಲ ಎಲ್ಲಿ ಹೋಗ್ಯಾರ? ಕವಿತವರು ಕಾಲೇಜಿಗೆ ಹೋಗ್ಯಾರಿ. ಮತ್ತ ಎಲ್ಲ ಹೊರಗಡೆ ನೋಡಕ್ ಹೋಗ್ಯಾರ. ಈಗ ಮನೆಗೆ ಯಾರೆಲ್ಲ ಹೋದಿಲ್ಲ? ಇಲ್ರಿ, ಯಾರು ಇಲ್ಲಪ್ಪ. ಯಾಕೆ ಹಿಂಗೆಲ್ಲ ಕೇಳಾಕತ್ತೀರಿ? ಇನ್ನೇ ಮನೆಗಿರೋದು ನಾನು ನೀ. ನೋಡುತ್ತಿದ್ದಾರೆ, ನಿನಗ ಬಹಳ ದಿವಸದಿಂದ ಒಂದು ಮಾತು ಹೇಳಬೇಕು ಅಂತ ಇತ್ತು. ಎಷ್ಟು ವಯಸ್ಸಾದ್ರೂ ನಮ್ದು ಇನ್ನೂ ಮದುವೆ ಆಗಿಲ್ಲ. ನಿನ್ನನ್ನು ನೋಡಿದಾಗ ಏನೋ ಒಂದು ಥರ ಮನಸ್ಸಿನಾಗ ಥಳ ಥಳ. ಅದಕ್ಕ ಇವತ್ತು ನಿನ್ನ ಮುಂದೆ ನನ್ನ ಪ್ರೀತಿನ ಬಚ್ಚು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಏನೇನೋ ಮಾತಾಡಕತ್ತೀರಿ. ನಿಮ್ಮ ಮಾತು ಕೇಳಿ ನನಗೆ ಹೆದರಿಕೆ ಆಗಕತ್ತೈತ್ರಿ ಅಪ್ಪರ. ಹೆದರು ಬೇಡ. 75 ಹಳ್ಳಿಗಳ ಗಂಡ ಅದನಿ ನಾನು. ನಿನ್ನ ಇಟ್ಕೊಂಡು ಸರಿ, ಕಟ್ಕೊಂಡು ಸರಿ. ಮಾಡಬೇಡ. ಚೋರು ಮಾಡೋದಂದ್ರೆ ನನಗಾಗುವುದೇ ಇಲ್ಲ. ಸುಮ್ಮನೆ ನನ್ನ ಕೈಯಲ್ಲಿ ಸಿಕ್ಕು ಯೋಗ ಹಣ್ಣು ಹೋಗಿದಿ. ಊರಾಗ ಮರ್ಯಾದಿನೂ ಹಾಳು, ನನ್ನ ಭವಿಷ್ಯನೂ ಹಾಳು. ನಾನು ಹೇಳುವಂಗ ನೀ ನಡ್ಕೊಂಡದ್ದಾದ್ರ ಏ ಮನಗ ನೀನ ರಾಣಿ, ನಾನ ರಾಜ. ಏನಂತೀಯ ನನ್ನ ಸಿಂಗಾರಿ? ಮಾತು ಕೇಳಿಲ್ಲ ಅಂದ್ರೆ ನನ್ನೇ ನೀವು ಕೊಡಂಗ್ ಕಾಣಂಗಿಲ್ಲ. ನನಗೆ ಏನೇನು ಕೊಡಿಸ್ತೀರಿ? ನನ್ನ ಹೇಳಿದೆಲ್ಲ ಕೊಡಿಸ್ತೀರಿ. ನನಗೆ ಕೇಳೋದು ಹೆಚ್ಚನ, ಕೊಡೋದು ಹೆಚ್ಚ. ನಿನಗೆ ಏನು ಬೇಕು ಹೇಳು, ಎಲ್ಲ ಕೊಡ್ತೀನಿ. ಯಾಕಂದ್ರ ಎಲ್ಲ ಬೋಳಿಸ್ಕೊಂಡು ಆ ಶ್ರೀಯಂತ್ರವನ್ನು ಓಡೋಗ್ಬೇಕೆಲ್ಲರೂ. ಮತ್ತೆ ನಾನು ಬರಲ್ಲ, ನೀವು ಹೇಳೋದು ಕೇಳ್ತೇನೆ. ಕಳೆದ ಸಿಕ್ಕ ಬೇಟೆನ ಬಿಟ್ಟರು ಮುಟ್ಟಾಳ. ಇಷ್ಟೆಲ್ಲ ನಿನ್ನ ವರ್ಕೌಟ್ ಮಾಡಿ ನಾನು ಪಡ್ಕೋದಿ ಯಾಕ? ನಿನ್ನ ಒಳಗಡೆ ಸುಮ್ಮನೆ ಕಳಸಾಕೇನು? ಏನು ಮಾಡ್ಬೇಕ್ರಿ? ಏ ಮಂದಾಕಿ, ಒಂದೇ ಒಂದು ನನ್ನ ಜೊತೆಗೆ ಹಾಡಿ ಆನಂತರ